ಶಾಂತಿ ಶಾಂತಿ ಅವ್ಯಕ್ತ ಬಾಪ್ತಾದ ವಿಶ್ವ ಪರಿವರ್ತಕ ಮಕ್ಕಳಿಗೆ ತಂದೆಯ ಮಧುರ ಕರೆ. ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡೋಣ, ವಿಶ್ವ ಪರಿವರ್ತನೆ ಮಾಡೋಣ. ಅಶಾಂತಿಯ ಅಲೆಗಳ ಮಧ್ಯೆ ಶಾಂತಿಯ ದೀಪ ಆಗೋಣ. ಬಾಪ್ದಾದರ ಜೊತೆಯಲ್ಲಿ ನಾವು ನಿಮಿತ್ತ ಆತ್ಮರಾಗೋಣ. ಧರ್ಮದ ಶಕ್ತಿ ಏರುಪೇರಾಗಿದೆ, ರಾಜ್ಯ ಶಕ್ತಿಯು ಕಂಪಿಸುತ್ತಿದೆ. ವಿಜ್ಞಾನದ ಶಕ್ತಿಯ ಕೈಯಲ್ಲಿ ಪ್ರಕೃತಿ ಇನ್ನೂ ಹಿಡಿಯಲಾರದು. ಇಂತಹ ಸಮಯದಲ್ಲಿ ಕೇಳುತ್ತದೆ ಜಗತ್ತು, ಯಾರು ತರುವವರು ಪರಿವರ್ತನೆ? ಉತ್ತರ ಒಂದೇ ಸ್ಪಷ್ಟವಾಗಿದೆ, ಶಾಂತಿಯ ಶಕ್ತಿಯೇ ಪರಮ ಪರಿಹಾರ. ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡೋಣ. ಪರಮಾತ್ಮ ಪಾಲನೆಯ ಅಧಿಕಾರಿ ನಾವು, ಬ್ರಾಹ್ಮಣ ಆತ್ಮರೆಂದು ಹೆಮ್ಮೆ ಇದೆ. ತಂದೆಯ ಆಶಾದೀಪಗಳಾಗಿ ಪರಿವರ್ತನೆಯ ಕಾರ್ಯ ನಮ್ಮದು. ಉಮ್ಮಂಗ ಉತ್ಸಾಹ ಹೃದಯದಲ್ಲಿ, ಈಗಲೇನಾದರೂ ಮಾಡಲೇಬೇಕು. ಬಾಪ್ತಾದಾದ ಜೊತೆಯಲ್ಲಿದ್ದೇವೆ, ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ. ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡೋಣ. ಸೇವೆಯ ಧ್ವನಿ ಹರಡುತ್ತಿದೆ, ಆದರೆ ಇನ್ನೂ ಕಡಿಮೆ ಇದೆ. ವಾಣಿಯಲ್ಲಿ ಶಾಂತಿ ಇಲ್ಲದಿದ್ದರೆ ಸಫಲತೆ ಅಪೂರ್ಣವಾಗುತ್ತದೆ. ಪರಿಶ್ರಮ ಜಾಸ್ತಿ, ಫಲ ಕಡಿಮೆ, ಅದಾಗಬಾರದು ಮಕ್ಕಳೇ. ಶಾಂತಿಯ ಶಕ್ತಿಯಿಂದ ಸೇವೆ ಮಾಡಿದರೆ ಫಲ ಬಯಸಿದ್ದಕ್ಕಿಂತ ಹೆಚ್ಚೇ ಸಿಗುತ್ತದೆ. ಸಾಧನಗಳು ನಿಂತು ಹೋಗುವ ಸಮಯ ಬರುತ್ತದೆ, ಆಧ್ಯಾತ್ಮಿಕ ಶಕ್ತಿಯೇ ಕೆಲಸ ಮಾಡುತ್ತದೆ. ಟಚಿಂಗ್ ಪವರ್, ಕ್ಯಾಚಿಂಗ್ ಪವರ್ ಅಭ್ಯಾಸದಿಂದಲೇ ಬರುತ್ತದೆ. ಮನಸ್ಸು ಬುದ್ಧಿ ಸದಾ ಸ್ವಚ್ಛವಾಗಿರಲಿ, ಯಾವುದೇ ನಕಾರಾತ್ಮಕ ಇಲ್ಲದಿರಲಿ. ಸೆಕೆಂಡಿನಲ್ಲಿ ರಿಯಲ್ ಆಗುವ ಮೊದಲು ಈಗಲೇ ರಿಹರ್ಸಲ್ ಮಾಡೋಣ. ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡೋಣ. ಸೇವೆ ಮಾಡಿ ಮತ್ತೆ ಮೇಲೇರಿ ತಂದೆಯ ಜೊತೆ ಕುಳಿತು ಬಿಡೋಣ. ಶ್ರೇಷ್ಠ ಸ್ಥಿತಿಯಿಂದ ನೋಡಿದರೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ. ಪರಮಧಾಮ ಅತ್ಯುನ್ನತ ಸ್ಥಾನ, ಸೃಷ್ಟಿ ಚಕ್ರದ ಅರಿವಿನೊಂದಿಗೆ ಕೆಳಗೆ ಬಂದು ಸೇವೆ ಮಾಡಿ ಮತ್ತನೆಲ್ಲ ಏರಿ ವಿಶ್ರಾಂತಿ. ಹಾಜಿ ಹಾಜಿ ಎಂದಾಗ ಸಂಘಟನೆಯ ಶಕ್ತಿ ಜಾಗೃತವಾಗುತ್ತದೆ. ಒಂದೇ ಸ್ವಭಾವ, ಒಂದೇ ಸಂಸ್ಕಾರ, ಶಾಂತಿಯ ಜ್ವಾಲೆ ಪ್ರಜ್ವಲಿಸುತ್ತದೆ. ದಯೆ, ಕ್ಷಮೆ, ಸಹಯೋಗ, ಸ್ನೇಹ ಇವೇ ಬ್ರಾಹ್ಮಣರ ಶಕ್ತಿ. ಪರಿವಾರ ಶಕ್ತಿಶಾಲಿಯಾದಾಗ ವಿಶ್ವವೂ ಬದಲಾಗುತ್ತದೆ. ಕುಮಾರಿಯರು ಡಬಲ್ ಅದೃಷ್ಟವಂತರು, ಟಿಕ್ಟಿಂ ಪರಿವಾರ ಉದ್ಧಾರ ಮಾಡುವವರು. ಯುಗಲರು ವಿಜಯದ ಧೈರ್ಯ